ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ನನ್ನ ಹತ್ರ ಇರೋ ರೇಷ್ಮೆ ಸ್ಯಾರೀಸು ಮತ್ತು ಅದ್ರ ಬ್ಲೌಸಸ್ಸು, ಹ್ಯಾಂಡ್ ವರ್ಕ್ ಡಿಸೈನು, ಸ್ಪ್ರಿಂಗ್ ವರ್ಕು, ಜರ್ದೋಸಿ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಮಾಡಿಸಿದ್ದೀನಿ. ನಿಮಗೆ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ನಿಮ್ಗೆ ಬೇಕು ಅಂದರೆ ಲಾಸ್ಟಿಗೆ ಕೊಡ್ತೀನಿ ಬ್ಲೌಸಸ್ ಡಿಸೈನು, ಸ್ಕ್ರೀನ್ಶಾಟ್ ತಗೋಬೋದು. ಸ್ಯಾರೀಸ್ ಬಂದು ನಾನು ಹಾಗೆ ಇಡಲ್ಲ, ಕಾಟನ್ ಕ್ಲಾತಲ್ಲಿ ಸುತ್ತಿಡಬೇಕು, ಇಲ್ಲಾಂದರೆ ಕಾಟನ್ ಬ್ಯಾಗ್ ಬರುತ್ತಲ್ಲ ಅದರಲ್ಲಾದರೂ ಇಡ್ಬೋದು. ರೇಷ್ಮೆ ಸ್ಯಾರೀಸ್ ಎಲ್ಲ ತುಂಬ ದಿನ ಇಕ್ಕೊತೀರಿ ನಾವು, ಹಾಗಾಗಿ ಸ್ಯಾರಿಗಳನ್ನೆಲ್ಲ ಹಾಗೆ ಎಲ್ಲ ಇಡಕ್ಕೆ ಹೋಗಬೇಡಿ. ಡೆಸ್ಟು ಮತ್ತು ಹ್ಯಾಂಡ್ ವರ್ಕ್ ಮಾಡಿಸಿರೋ ಬ್ಲೌಸಸ್ ಎಲ್ಲ ಹಾಗೆ ಸುತ್ತಿಟ್ರೆ ಅದೆಲ್ಲ ಒಂದು ಸ್ವಲ್ಪ ಕಲರೆಲ್ಲ ಡಿಮ್ಮಾಗಿ ಹೋಗುತ್ತೆ. ಹಾಗಾಗಿ ಈ ಥರ ವೈಟ್ ಕಾಟನ್ ಕ್ಲಾತು, ವೈಟ್ ಕಾಟನ್ ಬ್ಯಾಗ್ ಬರುತ್ತಲ್ಲ ಅದರೊಳಗಡೆ ಇಡಿ. ಸ್ಯಾರೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಸ್ಯಾರಿ ಬಂದು ಆರೆಂಜ್ ಕಲರ್ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ, ಕಂಚಿ ಸ್ಯಾರಿ ಇದು. ವರ್ಕ್ ಬಂದು ಜರ್ದೋಸಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಲೌಸಸ್ಸು ಡಿಸೈನ್ಸ್ ಎಲ್ಲನೂ ಅಷ್ಟೇ ನಾನು ಯಾವ ಥರ ಹೇಳಿದ್ದೀನೋ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಕುಚ್ಚು ಬಂದು ಈ ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಬ್ಲೌಸಸ್ ಡಿಸೈನ್ ಬಂದು ಲಾಸ್ಟಿಗೆ ಕೊಡ್ತೀನಿ, ಅದು ಸ್ಕ್ರೀನ್ಶಾಟ್ ತಗೊಳ್ಳಿ. ಬಾರ್ಡ್ರು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಈ ಸ್ಯಾರಿದು ತುಂಬ ಚೆನ್ನಾಗಿದೆ, ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಬಂದು ಡಿಜಿಟಲ್ ಪ್ರಿಂಟ್ ಅಂತೇಳಿ, ಇದು ಲಾಸ್ಟ್ ಟೈಮು ನನಗೆ ಗೌರಿ ಹಬ್ಬಕ್ಕೆ ಅಪ್ಪ ಇಸ್ಕೊಟ್ಟಿದ್ದು. ಈ ಸೀರೆ ಅಷ್ಟೇ ತುಂಬ ಚೆನ್ನಾಗಿದೆ, ಇದಕ್ಕೂ ಜರ್ದೋಸಿ ವರ್ಕ್ ಮಾಡಿಸಿದ್ದೀನಿ. ಇದು ಅಷ್ಟು ಇದೆಲ್ಲ ಈ ನಡುವೆ ರೀಸೆಂಟಾಗಿ ಮಾಡಿಸಿರೋ ಬ್ಲೌಸಸ್ಸು, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಆ ಸ್ಲೀವ್ಸ್ಗೆಲ್ಲ ಫುಲ್ ಮಾಡಿಸಿದ್ದೀನಿ, ಮುಂದೆ ಎಲ್ಲ ಸಿಂಗಲ್ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈ ಥರ ಸ್ಯಾರಿ ಬ್ಲೌಸೇ ಆಗಲಿ ಸ್ಯಾರಿನೇ ಆಗಲಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಸ್ವಲ್ಪ ಸ್ಯಾರೀಸ್ ವೇರ್ ಮಾಡಿದ್ದಿದ್ದು ಫೋಟೋಸ್ ಇತ್ತು, ಫೋನಲ್ಲೆಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇಲ್ಲ ಅಂದರೆ ಹಾಕ್ತಾಯಿದ್ದೆ ಸೈಡಿಗೆ. ಇದು ಬೇಬಿ ಕುಚ್ಚು ಮಾತ್ರ ಹಾಕ್ಸಿದ್ದೀನಿ. ಸಿಂಪಲ್ ಸೀರೆಗೆಲ್ಲ ಕುಚ್ಚು ಬೇಕಾದರೆ ಹಾಕ್ಸ್ಕೋಬೋದು, ಇಲ್ಲಾಂದರೆ ಬೇಬಿ ಕುಚ್ಚು ಹಾಕ್ಸ್ಬೋದು. ನಾನು ಸ್ವಲ್ಪ ಸ್ಯಾರಿಗಳಿಗೆಲ್ಲ ಹಾಕ್ಸಿದ್ದೀನಿ, ಇನ್ನೊಂದು ಸ್ವಲ್ಪ ಸ್ಯಾರಿಗೆಲ್ಲ ಹಾಕ್ಸಿಲ್ಲ ಕುಚ್ಚು. ಮತ್ತು ಇನ್ನು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಇದ್ದಾವೆ, ಜಾರ್ಜೆಟ್ ಸಿಲ್ಕು, ಜಾರ್ಜೆಟ್ ಸ್ಯಾರೀಸ್ ಎಲ್ಲ, ಅದು ಬಂದು ನೆಕ್ಸ್ಟ್ ವ್ಲಾಗಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಬಂದು ಒಂದು 6-7 ಇಯರ್ಸ್ ಆಯಿತು ಈ ಸ್ಯಾರಿ ಇಸ್ಕೊಂಡು. ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನು. ಇದಕ್ಕೆ ಸಿಂಪಲಾಗಿ ಮಾಡಿಸಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಇದು ಹ್ಯಾಂಡ್ ವರ್ಕ್ ಮಾಡಿರೋದು, ಇದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಈ ಸೀರೆ ಬಂದು ಬ್ಲೂ ಕಲರು ಮತ್ತು ಗ್ರೀನು ಸಿಲ್ವರ್ ಬಾರ್ಡ್ರ್ ಬಂದಿದೆ ಕಾಂಬಿನೇಷನ್. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಸೀರೆನಲ್ಲೇ ಬಂದಿತ್ತು, ಹಾಗಾಗಿ ಅದಕ್ಕೇನು ಕುಚ್ಚೇನು ಹಾಕ್ಸೋಕ್ಕೆ ಹೋಗಿಲ್ಲ. ಈ ಸ್ಯಾರಿನೂ ಅಷ್ಟೇ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ರಿಸೆಪ್ಷನ್ಗೆ, ಮುಹೂರ್ತಕ್ಕೆ, ಯಾವುದಕ್ಕಾದರೂ ಸರಿ. ಇದು ಬಂದು ಸಾಫ್ಟ್ ಸಿಲ್ಕ್ ಅಂದ್ಕೊತೀನಿ, ಸಾಫ್ಟ್ ಸಿಲ್ಕ್ ಅಲ್ಲ, ಅದು ರೇಷ್ಮೆ ಸ್ಯಾರಿ. ಈ ಬ್ಲೌಸು ಕಂಚಿ ಸ್ಯಾರಿ ಇದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಯಾವ ಕಲರ್ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಚೆನ್ನಾಗಿ ಮಾಡಿದ್ದಾರೆ. ನಾನಿದು ಸ್ಲೀವ್ಸ್ ಬಂದು ಏನೂ ಡಿಸೈನ್ ಮಾಡ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಬಾರ್ಡ್ರೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಇದೆ, ಹಾಗಾಗಿ ಅದಕ್ಕೇನು ನಾನು ಡಿಸೈನ್ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಇದು ಬ್ಯಾಕ್ ಸೈಡ್ ಲೇಸಿಗೆ ಬಂದು ಈ ಥರ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ ಸ್ಯಾರಿ ಬಂದು ಇದು ಕಂಚಿ ಸ್ಯಾರಿ, ಯೆಲ್ಲೋ ವಿತ್ ರೆಡ್ಡು. ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದಕ್ಕೂ ಕುಚ್ಚು ಕಟ್ಟಿದ್ದಾರೆ, ಇದು ಚೆನ್ನಾಗಿದೆ ಕುಚ್ಚು. ಇದು ಬಾರ್ಡ್ರ್ ಬಂದು ಹೆವಿಯಾಗಿ ಕಾಣಿಸುತ್ತೆ, ಇದು ವೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡ್ರು ಮತ್ತು ಯೆಲ್ಲೋ ಕಲರು, ಯೆಲ್ಲೋ ಅಂದರೆ ಒಂದು ಸ್ವಲ್ಪ ಲೈಟ್ ಮೆಂತ್ಯ ಕಲರ್ ಮಿಕ್ಸ್ ಇದೆ. ಈ ಸ್ಯಾರಿನೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗಳನ್ನೆಲ್ಲ ನನ್ನ ಹತ್ರ ಕಬೋರ್ಡಲ್ಲಿ ಜಾಗ ಇಲ್ಲ, ಹಾಗಾಗಿ ನಾನು ಬ್ಯಾಗಲ್ಲಿ ಮಡಚಿಕ್ತೀನಿ. ಬ್ಯಾಗ್ ತೋರಿಸ್ತೀನಿ ನಿಮಗೆ. ಜಾಗ ಇದ್ದರೆ ರೇಷ್ಮೆ ಸೀರೆಗಳನ್ನೆಲ್ಲ ಸಪ್ರೇಟಾಗಿ ಬೇರೆ ಇಟ್ಕೊಳ್ಳಿ, ಕಬೋರ್ಡಲ್ಲಿ ಬೇರೆ ಇಟ್ಕೊಳ್ಳಿ. ಎಲ್ಲ ಸೀರೆಗಳಲ್ಲೂ ಮಿಕ್ಸ್ ಮಾಡಿ ಇಡಬೇಡಿ, ಯಾಕಂದರೆ ಸ್ಯಾರೀಸು ನಮ್ಮ ಜೊತೆ ಹಾಗೇ ತುಂಬ ವರ್ಷಾನುಗಟ್ಟಲೆ ಬರುತ್ತೆ ಸೀರೆಗಳು, ರೇಷ್ಮೆ ಸೀರೆಗಳನ್ನೆಲ್ಲ ನಾವು ತುಂಬ ದಿನ ಇಟ್ಕೊತೀರಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಬಂದು ಬ್ಲೂ ಕಲರ್ ಬ್ಲೌಸು, ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಇದು ಹಾಫ್ ಸ್ಲೀವ್ಸ್ ಇಕ್ಸಿದ್ದೀನಿ, ಇದಕ್ಕೆ ಎಲ್ಬೋ ಸ್ಲೀವ್ಸ್ ಏನು ಇಡಿಸಿಲ್ಲ. ಇದು ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ, ಇದು ಪೀಚ್ ಕಲರು ಮತ್ತು ಪೀಚು ಬ್ಲೂ ಮಿಕ್ಸ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿನೂ ಅಷ್ಟೇ. ತುಂಬ ಸ್ಯಾರಿಗೆಲ್ಲ ಎಲ್ಲ ಸೀರೆಗಳಿಗೂ ಹೆವಿ ಡಿಸೈನ್ಸ್ ಎಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ನೋಡಿ ನಿಮಗೆ ಯಾವ ಸೀರೆಗೆ ಸಿಂಪಲ್ಲಾಗಿ ಮಾಡಿಸ್ಬೇಕು, ಯಾವ ಸೀರೆಗೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರೀಸ್ಗೆಲ್ಲ ಒಂದು ಸ್ವಲ್ಪ ಹೆವಿ ವರ್ಕ್ ಮಾಡಿಸಿ.
ಗ್ರ್ಯಾಂಡಾಗಿ ಇಲ್ದಿರೋ ಸೀರೆಗಳಿಗೆಲ್ಲ ಸಿಂಪಲ್ ವರ್ಕ್ ಮಾಡಿಸಿ. ಇದೂ ಕಂಚಿ ಸ್ಯಾರಿನೇ. ಇದು ತುಂಬ ಚೆನ್ನಾಗಿದೆ. ನನಗೆ ಈ ಸ್ಯಾರಿ ಅಂದರೆ ತುಂಬ ಇಷ್ಟ. ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನು ಮತ್ತು ಸಿಲ್ವರ್ ಬಾರ್ಡ್ರು ಎಷ್ಟು ಚೆನ್ನಾಗಿದೆ ಅಂದರೆ ಈ ಸೀರೆ ಹೇಳೋದಕ್ಕಿಂತ ವೇರ್ ಮಾಡಿ ತೋರಿಸ್ರೆ ಚೆನ್ನಾಗಿರೋದು. ಎಲ್ಲ ಫೋಟೋಸು ಇತ್ತು. ಒಂದು ಅರ್ಧ ಸೀರೆ ಉಟ್ಟಿದ್ದೀನಿ, ಇನ್ನೊಂದು ಅರ್ಧ ಸೀರೆ ಉಟ್ಟಿಲ್ಲ. ಆ ಫೋಟೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಇಲ್ಲಾಂದರೆ ಫೋಟೋ ಪಿಕ್ ಇಡ್ತಾ ಇದ್ದೆ ನಿಮಗೆ. ಈ ಸೀರೆಗೆ ಬಂದು ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಇದು ಸಿಂಪಲಾಗಿ ಮಾಡಿಸಿದ್ದೀನಿ, ಯಾಕಂದರೆ ಸೀರೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿದೆ. ಬ್ಲೌಸ್ ಸಿಂಪಲಾಗಿ ಮಾಡಿಸಿದ್ದೀನಿ. ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಸ್ಲೀವ್ಸ್ಗೇನು ಡಿಸೈನ್ ಮಾಡಿಸಿಲ್ಲ, ಯಾಕಂದರೆ ಸ್ಲೀವ್ಸ್ಗೂ ಸಿಲ್ವರ್ ಕಲರ್ ಇರೋದ್ರಿಂದ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನೇನು ಡಿಸೈನ್ ಏನು ಮಾಡ್ಸೋಕ್ಕೆ ಹೋಗಿಲ್ಲ, ವರ್ಕೇನು ಹಾಕ್ಸಿಲ್ಲ. ನೋಡಿ, ನಿಮಗೆ ಒಂದು ಸ್ವಲ್ಪ ಸೀರೆಗಳೆಲ್ಲ ಬಾರ್ಡ್ರೆ ಹೆವಿ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಬಾರ್ಡ್ರ್ ಇರೋ ಸೀರೆಗಳಿಗೆಲ್ಲ ಏನು ವರ್ಕೆಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಅವು ಹಾಗೆ ವೇರ್ ಮಾಡಿದ್ರೆ ಚೆನ್ನಾಗೇ ಕಾಣಿಸುತ್ತೆ. ಈ ನಡುವೆ ರೀಸೆಂಟಾಗಿ ನಾನು ಒಂದು ಸ್ವಲ್ಪ ಸ್ಯಾರೀಸ್ ಬ್ಲೌಸ್ಗೆಲ್ಲ ವರ್ಕ್ ಮಾಡಿಸಿರೋದು. ಹಾಗೆಲ್ಲ ಏನು ತುಂಬ ವರ್ಕೆಲ್ಲ ಏನು ಮಾಡ್ಸೋಕೆ ಹೋಗ್ತಾ ಇರಲಿಲ್ಲ. ಈಗೆಲ್ಲ ಜರ್ದೋಜಿ ಟ್ರೆಂಡಿಂಗಲ್ಲಿದೆ ಅಲ್ವಾ, ಜರ್ದೋಜಿ ವರ್ಕು, ಹಾಗಾಗಿ ಒಂದು 4-5 ಬ್ಲೌಸಿಗೆ ಮಾಡಿಸಿದ್ದೀನಿ. ಈ ಸೀರೆ ಬಂದು ಸ್ಕೈ ಬ್ಲೂನೂ ಅಲ್ಲ, ಡಾರ್ಕ್ ಬ್ಲೂನೂ ಅಲ್ಲ, ಒಂಥರ ಬ್ಲೂ ಕಲರ್ ಅಷ್ಟೇ. ಈ ಬ್ಲೌಸಿಗೆ ಇದು ನೋಡೋದಕ್ಕೆ ಸಿಂಪಲ್ ಆಗಿದೆ ವರ್ಕು, ಹ್ಯಾಂಡ್ ವರ್ಕು. ಆದರೆ ಇದನ್ನು ನಾಟ್ ವರ್ಕ್ ಅಂತೇಳಿ ಅಂತಾರೆ. ಒಂದು 2 ದಿನ ಮಾಡಿದ್ರಂತೆ ಈ ನಾಟ್ ವರ್ಕ್ನ. ಕಷ್ಟ ಅಂತೆ ಇದು ನಾಟ್ ವರ್ಕ್ ಮಾಡೋದು. ಮಾಡೋರೇ ಹೇಳಿದ್ರು, ಹ್ಯಾಂಡ್ ವರ್ಕ್ ಮಾಡೋರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಬಂದು ಸಾಫ್ಟ್ ಸಿಲ್ಕು. ಇದೊಂದು ಸ್ವಲ್ಪ ಹೆವಿ ಇದೆ. ಇದು ಬಂದು ಫಂಕ್ಷನ್ಗೆ ತಗೊಂಡಿದ್ದಿದ್ದು ಈ ಸೀರೆ. ಒಂದು ಸ್ವಲ್ಪ ಫಂಕ್ಷನ್ಗೆ ಚೆನ್ನಾಗಿರಲಿ ಅಂತೇಳಿ ಹೆವಿ ಮಾಡಿಸಿದ್ದೆ. ಇದು ಹಾಫ್ ಸ್ಲೀವ್ಸು ಡಿಸೈನ್ ಬಂದು ಆ ಥರ ಬಂದಿದೆ. ನನ್ನ ಮಗನಿಗೆ ನಾಮಕರಣ ಮಾಡಬೇಕಂದ್ರೆ ಈ ಸ್ಯಾರಿ ವೇರ್ ಮಾಡಿದ್ದೆ, ಆಗಿಸ್ಕೊಂಡಿದ್ದು. ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಆರೆಂಜು ರೆಡ್ಡಿಶು ಡಬಲ್ ಕಲರು. ಇದು ಬಂದು ಫೋಟೋ ನಿಮಗೆ ಸೈಡಲ್ಲಿ ಯಾವ್ಯಾವ ಫೋಟೋ ಇದೆಯೋ ಆ ಫೋಟೋ ಮಾತ್ರ ಪಿಕ್ ಇಡ್ತೀನಿ ರೀ, ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿನೂ ಅಷ್ಟೇ. ಇದು ಸಿಂಪಲಾಗಿ ಮಾಡಿದ್ದಾರೆ ಕುಚ್ಚು. ನಾವು ಕೊಡೋ ಟೈಲರ್ಗೆ ಒಂದು ಸ್ವಲ್ಪ ಹೇಳ್ಬೇಕಾಗಿಲ್ಲ, ಅದೇ ಥರ ಮಾಡಿ ಇದೇ ಥರ ಮಾಡಿ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ನಾವು ಹೇಗೆ ಹೇಳಿರ್ತೀರೋ ಹಾಗೆ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ಈ ಸೀರೆಗಳೆರಡು ಬಂದು ಒಂದು ಅಪ್ಪ ಇಸ್ಕೊಟ್ಟಿದ್ದು, ಇನ್ನೊಂದು ಹಸ್ಬೆಂಡ್ ಕಡೆಯವ್ರು ಇಕ್ಕಿದ್ದು ಸೀರೆ. ಇದು ಹಸ್ಬೆಂಡ್ ಕಡೆಯವ್ರು ಇಕ್ಕಿದ್ದು ಈ ಸೀರೆ, ಮೆರೂನ್ ಕಲರ್ ಸೀರೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಆಗ ಹೊಲಿಸಿದ್ದು ಒಂದು 13 ವರ್ಷ ಆಯಿತು. ಬ್ಲೌಸ್ ಎಲ್ಲ ಆಗಲ್ಲ ಅಂಥೇಳಿ ನಾನು ಮತ್ತೆ ರಾ ಸಿಲ್ಕಲ್ಲಿ ಬಟ್ಟೆ ತಗೊಂಡು ಅದಕ್ಕೆ ವರ್ಕ್ ಮಾಡಿಸಿದೆ. 2 ಸೀರೆಗೂ ಆಗುತ್ತೆ, ಯಾಕಂದರೆ 2 ಸೀರೆಗೂ ಗೋಲ್ಡ್ ಕಲರೇ ಬಂದಿತ್ತು ಬ್ಲೌಸು. ಹಾಗಾಗಿ 2 ಸೀರೆಗೂ ಆಗುತ್ತೆ ಅಂಥೇಳಿ ಒಂದೇ ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಅದು ಹ್ಯಾಂಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಇದು ಮೆರೂನ್ ಕಲರ್ ಸರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಸೀರೆ ಬಂದು ಅಪ್ಪ ಕೊಡಿಸಿದ್ದು ಮದುವೆಗೆ. ಇದು ಅಷ್ಟೇ, ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಒಂದು ಸ್ವಲ್ಪ ಭಾರ ಇದೆ ಈ ಸ್ಯಾರಿ. ಇದೆಲ್ಲ ಆಗ ಕುಚ್ಚು ಕಟ್ಟಿಸಿದ್ದು, ಅವರೇ ಕಟ್ಟಿಸಿದ್ದು. ಆವಾಗ ನಮಗೇನು ಅಷ್ಟೊಂದು ಐಡಿಯಾ ಇರಲಿಲ್ಲ. ಕೊಟ್ಬಿಟ್ಟಿದ್ರೆ ನೀವೇ ಹೊಲಿದ್ಬಿಟ್ಟು ಯಾವ್ದು ಬೇಕೋ ಅದು ಕುಚ್ಚು ಹಾಕ್ಕೊಡಿ ಅಂತೇಳಿ ಅವರೇ ಮಾಡಿಕೊಟ್ಟಿದ್ದು. ರಾ ಸಿಲ್ಕ್ ಬ್ಲೌಸ್ ತಗೊಂಡು ನಾನು ಈ ಥರ ಮಾಡಿಸಿದೆ, 2 ಸೀರೆಗೂ ಆಗುತ್ತಂತೇಳಿ. ನಿಮಗೆ ಯಾವ ಕ್ಲಾತಲ್ಲಿ ಬೇಕೋ ಆ ಕ್ಲಾತಲ್ಲಿ ಇಸ್ಕೊಂಡು ನೀವು ಸ್ಟಿಚ್ ಮಾಡಿಸ್ಕೋಬೋದು. ಯಾಕಂದರೆ ಆವಾಗೆಲ್ಲ ಸಣ್ಣ ಇರ್ತೀರಿ, ಈಗ ಒಂದು ಸ್ವಲ್ಪ ದಪ್ಪ ಆಗೋಗಿರ್ತೀರಿ, ಆಗಲ್ಲ ನಮಗೆ ಬ್ಲೌಸಸ್ ಎಲ್ಲ. ಹಾಗಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬ್ಲೌಸಸ್ ಇಸ್ಕೊಂಡು ಡಿಸೈನ್ ಮಾಡಿಸಿ. ಈ ಸೀರೆ ಬಂದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಇದು ಈ ನಡುವೆ ರೀಸೆಂಟಾಗಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ದೇವ್ರಿಗೆ ಇಕ್ಕೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಮಾತ್ರ. ಇದಿನ್ನೂ ವೇರ್ ಮಾಡಿಲ್ಲ. ಇದು ಬ್ಲೌಸ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವೈಟ್ ಕಲರು ಪರ್ಲ್ಸ್ ಬರುತ್ತಲ್ಲ, ಅದನ್ನು ಸಹ ಹಾಕಿದ್ದಾರೆ ಅಲ್ಲಲ್ಲಿ ಬ್ಯಾಕ್ ಸೈಡು. ಇದು ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ಗೂ ಅಷ್ಟೇ ಹೆವಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲೂ ಜರ್ದೋಜಿ ವರ್ಕು ಮಿಕ್ಸ್ ಮಾಡಿದ್ದಾರೆ. ಇದು ನೋಡಿ, ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂಥೇಳಿ.
ಇದೆಲ್ಲ ಲಾಸ್ಟಿಗೆ ಪಿಕ್ ಇಕ್ಕಿರ್ತೀನಿ, ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಈ ಸೀರೆ ಇನ್ನೂ ವೇರ್ ಮಾಡೋ ಸಂದರ್ಭ ಬಂದಿಲ್ಲ, ಹಾಗಾಗಿ ಹಾಗೆ ಇಕ್ಕಿದ್ದೀನಿ. ಬ್ಯಾಕ್ ಸೈಡು ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಈ ಸೀರೆನೂ ಅಷ್ಟೇ ಕಂಚಿ ಸ್ಯಾರಿ. ಇದೊಂದು ಸ್ವಲ್ಪ ಚೆನ್ನಾಗಿದೆ ಸ್ಯಾರಿ ಬಂದು. ಈ ಸೀರೆ ಒಂದು ಸ್ವಲ್ಪ ಕಾಸ್ಟ್ಲಿನೇ. ಇದು ಬಂದು ಪೀಚ್ ಕಲರು. ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ಬಂದು ಕುಚ್ಚು ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ, ಡಬಲ್ ಕಲರ್ ಮಿಕ್ಸ್ ಮಾಡಿ ಹಾಕಿದ್ದಾರೆ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಗಲ್ ಪಿನ್ ಹಾಕ್ಕೊಂಡ್ರು ಅಷ್ಟೇ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸಿಂಗಲ್ ಪಿನ್ ಅಂದ್ರೇ ಇಷ್ಟ, ಹಾಗಾಗಿ ತುಂಬ ಸ್ಯಾರಿ ಸಿಂಗಲ್ ಪಿನ್ನೇ ಹಾಕ್ಕೊಳೋದು ನಾನು. ಇದಕ್ಕೆ ಸ್ಕೈ ಬ್ಲೂ ಕಲರು ಬ್ಲೌಸ್ ಬಂದಿದೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ ಸ್ಲೀವ್ಸ್ ಬಂದು ಮೇಲೆ ಮತ್ತು ನೋಡಿ ಸ್ಲೀವ್ಸ್ ಮೇಲೆ ಕೆಳಗಡೆ ಆ ಥರ ಬಾರ್ಡ್ರ್ ಮಾಡಿದ್ದಾರೆ. ಇದು ಅಷ್ಟೇ ಸ್ವಲ್ಪ ಜರ್ದೋಜಿ ವರ್ಕ್ ಮಾಡಿದ್ದಾರೆ. ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾವು ವರ್ಕ್ ಮಾಡಿಸಿದಾಗ ಹೇಳಬೇಕು ಅವರಿಗೆ, ನಾವು ಸ್ವಲ್ಪ ಲೈಫ್ ಟೈಮ್ ಇಕ್ಕೊತೀರಿ ಬ್ಲೌಸಸ್ ಎಲ್ಲ, ಕಲ್ಲರೆಲ್ಲ ಹೋಗೋ ರೀತಿ ಎಲ್ಲ ಮಾಡಬೇಡಿ ಜರ್ದೋಜಿ. ಯಾಕಂದರೆ ಸ್ವಲ್ಪ ಕ್ವಾಲಿಟಿ ಇಲ್ದಿರೋದೆಲ್ಲ ಹಾಕಿದ್ರೆ ಕಲ್ಲರೆಲ್ಲ ಡಿಮ್ ಆಗೋಗುತ್ತೆ. ಅವ್ರಿಗೆ ಹೇಳಿ ಕ್ವಾಲಿಟಿ ಇರೋದು ಹಾಕ್ಸಿ. ಆಮೇಲೆ ಕ್ವಾಲಿಟಿ ಇಲ್ದಿರೋದು ಹಾಕ್ಸ್ಬಿಟ್ರೆ ಅದೆಲ್ಲ ಡಿಮ್ ಆಗಿಬಿಟ್ರೆ ಒಂದು ಸ್ವಲ್ಪ ಕಲ್ಲರೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಅವ್ರಿಗೆ ಹೇಳಿ ಫಸ್ಟಿಗೆ ಹೇಳ್ಬೇಕು ನಾವು ಅವರಿಗೆ. ಇದು ಬಂದು ನನ್ನ ತಮ್ಮ ಮದುವೆಲಿ ಅವ್ನು ಕೊಡಿಸಿದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಸೀರೆದು ಅಷ್ಟೇ ಪಿಕ್ ಇದೆ, ಹಾಕ್ತೀನಿ ಸೈಡಿಗೆ. ಇದು ಬಂದು ಬ್ಲೌಸ್ ಮತ್ತು ಸಿಂಪಲಾಗಿ ಮಾಡಿಸಿದ್ದೀನಿ, ಹೆವಿ ಏನು ಮಾಡ್ಸೋಕ್ಕಾಗಿಲ್ಲ. ಇದೊಂದು ಸ್ವಲ್ಪ ಸ್ಯಾರಿ ಟಿಶ್ಯೂ ಸಿಲ್ಕು ಅಂದ್ಕೊತೀನಿ, ಚೆನ್ನಾಗಿ ಮಾಡಿದ್ದಾರೆ. ಈ ಸೀರೆನೂ ಅಷ್ಟೇ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕ್ರೀಮು ಮತ್ತು ಒಂದು ಸ್ವಲ್ಪ ಪರ್ಪಲ್ ಕಲರು ಮಿಕ್ಸ್ ಇದೆ ಸೀರೆಯಲ್ಲಿ, ಡಬಲ್ ಕಲರ್ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರದ ಸೀರೆನೂ ನನ್ನ ತಂಗಿ ಹತ್ರನೂ ಇದೆ. ಮದುವೆಗೆ ಇಬ್ರಿಗೂ ಒಂದೇ ಥರ ತಂದರು, ಅದಕ್ಕೆ ಕಲರ್ಸ್ ಬೇರೆ. ಅಮ್ಮ ಹತ್ರನೂ ಇದೆ ಆ ಥರ ಸ್ಯಾರಿ. ಇದು ಬಂದು ವೆಂಕಟಗಿರಿ ಪಟ್ಟು ಅಂತೇಳಿ, ಇದು ರೆಡ್ ಕಲರು. ಈ ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡ್ರ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂಥೇಳಿ. ಬಾರ್ಡ್ರ್ ಬಂದು ಒಂದು ಸ್ವಲ್ಪ ದೊಡ್ಡ ಬಾರ್ಡ್ರು. ಇದು ಅಲ್ಲಲ್ಲಿ ಸ್ಯಾರಿಯಲ್ಲಿ ಅಷ್ಟೇ ಬುಟಾಸ್ ಎಲ್ಲ ಬಂದಿದೆ, ಸಿಲ್ವರ್ ಬುಟ್ಟ. ಇದಕ್ಕೂ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ಸಲ ಸೀರೆಗೆಲ್ಲ ಯಾವ ಥರ ಡಿಸೈನ್ ಹಾಕ್ಸ್ಬೇಕು, ಯಾವ ಥರ ವರ್ಕ್ ಹಾಕ್ಸ್ಬೇಕು ಅಂತ ತಲೆನೋವು ಬಂದುಬಿಡುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸೀರೆ ಎಲ್ಲ ಚೆನ್ನಾಗಿದ್ದರೆ ಸೀರೆಯಲ್ಲಿ ಬಾರ್ಡ್ರ್ ಡಿಸೈನ್ ಬಂದಿರುತ್ತಲ್ಲ ಅದನ್ನೇ ಬ್ಲೌಸಿಗೆ ಹಾಕ್ಸ್ಬಿಡ್ತೀನಿ. ಒಂದೊಂದು ಸ್ವಲ್ಪ ಸೀರೆಯಲ್ಲೆಲ್ಲ ಡಿಸೈನ್ ಚೆನ್ನಾಗಿ ಬಂದಿರುತ್ತೆ, ಹಾಗಾಗಿ ಅದನ್ನೇ ಹಾಕಿ ಅಂತ ಹೇಳ್ತೀನಿ. ಎಲ್ಲದಕ್ಕೂ ಹುಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ಹಾಕ್ಸ್ಬೇಕು ಅಂತೇಳಿ. ಹಾಗಾಗಿ ನಾನು ಸೀರೆಯಲ್ಲಿ ಬಾರ್ಡ್ರು ಮತ್ತು ಡಿಸೈನ್ ಬಂದಿದ್ದರೆ ಅದೇ ಡಿಸೈನ್ನ ಹಾಕ್ಸ್ತೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರು. ಇದು ಮೆರೂನ್ ಕಲರು ಮತ್ತು ಪೀಚ್ ಕಲರ್ ಮಿಕ್ಸು. ಪೀಚ್ ಕಲರ್ ಬಾರ್ಡ್ರ್ ಬಂದಿದೆ, ಬ್ಲೌಸು ಅಷ್ಟೇ ಪೀಚ್ ಕಲರ್ ಬಂದಿದೆ. ಇದು ಒಂದು ಸ್ವಲ್ಪ ಡಿಸೈನ್ ಚೆನ್ನಾಗಿರಲಿ ಅಂತೇಳಿ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈ ಥರ ಯಾವ ಬ್ಲೌಸಸ್ಸು ಇಲ್ಲ ಅಂಥೇಳಿ ಇದಕ್ಕಿರಲಿ ಅಂಥೇಳಿ. ಮತ್ತು ಮೈಸೂರು ಸಿಲ್ಕ್ ಇನ್ನೂ ಒಂದು 4-5 ಇದ್ದಾವೆ, ಅದು ಇದರಲ್ಲಿ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇದಕ್ಕೂ ಅಷ್ಟೇ ಸ್ಲೀವ್ಸ್ಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಬಾರ್ಡ್ರ್ ಮೇಲೇನು ಹಾಕ್ಸಿಲ್ಲ ಅಂದ್ಕೊತೀನಿ. ಬಾರ್ಡ್ರಿಗೆಲ್ಲ ಒಂದು ಸ್ವಲ್ಪ ಸೀರೆ ಬಾರ್ಡ್ರಿಗೆಲ್ಲ ಹಾಕ್ಸೋಕ್ಕೋಗಲ್ಲ, ಯಾಕಂದರೆ ಬಾರ್ಡ್ರು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಬಾರ್ಡ್ರ್ ಮೇಲೇನೂ ವರ್ಕ್ ಹಾಕ್ಸ್ಬಿಟ್ರೆ ಆ ಬಾರ್ಡ್ರೇ ಕಾಣಿಸಲ್ಲ. ಮತ್ತು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಬಾರ್ಡ್ರನ್ನೇ ಕಟ್ ಮಾಡಿಸ್ಬಿಟ್ಟು ಬೇರೆ ಕ್ಲಾತ್ ಹಾಕ್ಸಿ ಸ್ಟಿಚ್ ಮಾಡಿಸ್ಬಿಡ್ತಾರೆ. ಆ ಬಾರ್ಡ್ರ್ ಇದ್ರೇ ಸೀರೆಗೆ ಅಂದ, ಹಾಗಾಗಿ ಬಾರ್ಡ್ರನ್ನೆಲ್ಲ ಏನು ಕಟ್ ಮಾಡ್ಸೋಕೆ ಹೋಗಬೇಡಿ. ಬಾರ್ಡ್ರ್ ಹೆವಿ ಇದ್ದರೆ ಹಾಗೆ ಸ್ಟಿಚ್ ಮಾಡಿಸಿ, ಇಲ್ಲಾಂದರೆ ಅದ್ರ ಮೇಲೆ ವರ್ಕೇನು ಹಾಕ್ಸೋಕೆ ಹೋಗಬೇಡಿ. ಇದು ಬಂದು ಸಿಲ್ಕ್ ಸ್ಯಾರಿ. ಇದು ಡಬಲ್ ಕಲರ್ ಇದೆ. ಇದು ಅಷ್ಟೇ ಸಿಂಪಲಾಗಿ ಮಾಡಿಸಿದ್ವಿ, ಇದಕ್ಕೇನು ಹೆವಿ ಏನು ಮಾಡ್ಸೋಕೆ ಹೋಗಿಲ್ಲ. ಸಾಕು ಸ್ವಲ್ಪ ಸೀರೆಗಳಿಗೆಲ್ಲ ಇಷ್ಟೆಲ್ಲ ಸಿಂಗಲಾಗೆಲ್ಲ ಮಾಡಿಸಿದ್ರೆ. ಇದೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಲಾಸ್ಟಿಗೆ ಪಿಕ್ ಸಿಗ್ತೀನಿ, ಅದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಟಿಶ್ಯೂ ಸಿಲ್ಕ್ ಸೀರೆ ಥರನೇ. ಇದು ಅಷ್ಟೇ ನನ್ನ ತಮ್ಮನ ಮದುವೆಗೆ ಇಸ್ಕೊಂಡಿದ್ದು, 2 ಸೀರೆ ಇಸ್ಕೊಟ್ಟಿದ್ದ. ಈ ಸೀರೆ ಬಂದು ಬ್ಲೌಸ್ ರನ್ನಿಂಗ್ ಇತ್ತಲ್ವ, ಬ್ಲೌಸಿಗೆ ಏನು ಡಿಸೈನ್ ಇಡೋದು ಅಂಥೇಳಿ ವರ್ಕು
ಯೋಚನೆ ಮಾಡಿದಾಗ ಸೀರೆಯಲ್ಲೇ ಇತ್ತು ಈ ವರ್ಕು, ಬಾರ್ಡ್ರ್ ಲಾಸ್ಟ್ ವರ್ಕು ಇದೇ ಥರನೇ ಇರೋದು. ಅವ್ರು ಟೈಲರ್ ಬಂದು ಕಲ್ಲರ್ ಬಂದು ಬೇರೆ ಕಲರ್ ಹಾಕ್ಸ್ಬೇಕು, ಯಾವ ಕಲರ್ ಬೇಕು ಅಂದರು. ನಾನು ಪೀಚ್ ಕಲರ್ ಹಾಕಿ ಅಂತ ಹೇಳಿದೆ. ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಲಾಸ್ಟಿಗೆ ಬಂದಿದೆಯಲ್ಲ ಆ ಡಿಸೈನೇ ನಾನು ಬ್ಲೌಸಿಗೆ ಹಾಕ್ಸಿರೋದು. ಎಲ್ಲ ಬ್ಲೌಸ್ಗೂ ಯಾವ ಡಿಸೈನ್ ಹಾಕ್ಸೋದು, ಯಾವ ವರ್ಕ್ ಹಾಕ್ಸೋದು ಅಂತ ಒಂದು ಸ್ವಲ್ಪ ತಲೆನೋವು ಬಂದುಬಿಡುತ್ತೆ. ಯಾವ ಬ್ಲೌಸ್ಗೂ ಅಷ್ಟೇ ನಾನು ಸ್ಯಾರೀಲಿ ಯಾವುದಾದ್ರೂ ವರ್ಕ್ ಇದ್ದರೆ ಅದನ್ನೇ ಹಾಕ್ಸೀನಿ. ಇಷ್ಟು ನನ್ನ ಕಲೆಕ್ಷನ್ನು ನೋಡಿ. ಇದರಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೋಬೋದು. ನನ್ನ ಹತ್ರ ಇರೋ ಸೀರೆಗಳನ್ನೆಲ್ಲ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತೇಳಿ. ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಹೊಸಬ್ರಿಗೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಯಾರು ಈಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರೋ ಅವರಿಗೆಲ್ಲ ನನ್ನ ಕಡೆಯಿಂದ ಅದೇ ಹೇಳ್ತೀನಿ. ಮತ್ತು ನಿಮಗೆಲ್ಲ ಬ್ಲೌಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಯಾವ ಬ್ಲೌಸಸ್ ಇಷ್ಟ ಆಯಿತು, ಯಾವ ಡಿಸೈನ್ ಇಷ್ಟ ಆಯಿತು ಅಂತೇಳಿ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಫ್ಯಾನ್ಸಿ ಸ್ಯಾರೀಸು ಬ್ಲೌಸು ಅಷ್ಟೇ ಚೆನ್ನಾಗಿ ಹೊಲ್ದಿದ್ದಾರೆ. ಅದು ನೆಕ್ಸ್ಟು ವೀಡಿಯೋನಲ್ಲಿ ಇಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗೆಲ್ಲ ಟ್ರೆಂಡಿಯಲ್ಲಿ ಇದೆಯಲ್ಲ ಆ ಥರ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ಬ್ಯಾಕ್ ಸೈಡ್ ಅಷ್ಟೇ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹೇಳಿ ಸ್ಟಿಚ್ ಮಾಡಿಸ್ಬೋದು. ನಿಮ್ಗೆ ಯಾವ ಶೇಪು ಇಷ್ಟ ಆಗುತ್ತೋ ಆ ಶೇಪು ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸಸ್ ಏನಾದರೂ ಹೆವಿ ಡಿಸೈನ್ಸ್ ಎಲ್ಲ ಮಾಡಿಸಿದ್ರೆ ಸ್ಪ್ರಿಂಗ್ ಡಿಸೈನ್ಸ್ ಎಲ್ಲ ಬ್ಲೌಸ್ ಬಂದು ಸಪ್ರೇಟಾಗಿ ಇಡಿ. ಸೀರೆ ಮೇಲೆ ಸೀರೆ ಒಳಗಡೆ ಎಲ್ಲ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ದಾರ ಎಲ್ಲ ಎಳೆದ್ಬಿಡುತ್ತೆ. ಬೇರೆದೇ ಅದೇ ಕಾಟನ್ ಬ್ಯಾಗ್ ಹೇಳಿದ್ನಲ್ಲ ಅದರಲ್ಲಿ ಇಡ್ಬೋದು ಸ್ವಲ್ಪ ಬ್ಲೌಸಸ್ ಎಲ್ಲ. ನೋಡಿ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು, ಯಾವ ವರ್ಕ್ ಇಷ್ಟ ಆಯಿತು ಅಂತೇಳಿ ನಂಗೆ ಕಾಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು ನಿಮಗೆ ಬ್ಯಾಗ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಬ್ಯಾಗಲ್ಲಿ ನಾನು ಎಲ್ಲ ರೇಷ್ಮೆ ಸ್ಯಾರೀಸು, ಕಾಂಜೀವರಂ ಸ್ಯಾರೀಸ್ ಎಲ್ಲ ಸೀರೆಗಳು ಇದರಲ್ಲೇ ಇಡ್ತೀನಿ. ನಾನು ಹೇಳಿದ್ನಲ್ಲ ಫಸ್ಟಿಗೆ ನಿಮಗೆ ಬ್ಯಾಗಲ್ಲಿ, ಕಾಟನ್ ಬ್ಯಾಗಲ್ಲಿ, ಇಲ್ಲಾಂದರೆ ಕಾಟನ್ ಕ್ಲಾತ್ ಸುತ್ತಿಡೋದು. 2 ಜಿಪ್ ಬಂದಿದೆ, ಚೆನ್ನಾಗಿದೆ ಬ್ಯಾಗು. ಥ್ಯಾಂಕ್ ಯು ಆಲ್.